ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಮಿ. ಸೊ ಇವತ್ತಿನ ವಿಡಿಯೋಲಿ ಏನು ಹೇಳ್ತೀನಿ ಅಂತ ಹೇಳಿದರೆ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ. ಯೂಟ್ಯೂಬಿಂದ ಯಾವ ಥರ ಅರ್ನಿಂಗ್ಸ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಅರ್ನಿಂಗ್ ಆದಮೇಲೆ ಅದನ್ನು ಯಾವ ಥರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಏನೇನು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಕ್ರೈಟೇರಿಯಾ ಏನಿರುತ್ತೆ ಅನ್ನೋ ಫುಲ್ ಡೀಟೇಲ್ಸ್ನ ಇವತ್ತು ನಾನು ಯೂಟ್ಯೂಬ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಆಯಿತಾ. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದೆ ಇವತ್ತು ಮಾಡೋದು, ಗಿವ್ ಅವೇ. ನಾನು ನನ್ನ UGC ಗೈಡ್ ಸ್ಟೂಡೆಂಟ್ಸಿಗೆ ಒಂದು ಗಿವ್ ಅವೇ ಮಾಡಿದ್ದೆ. ಯಾರು ವಿನ್ ಆಗ್ತಾರೆ 3 ವಿನ್ನರ್ಸ್ಗೆ ನನ್ನ ಜೊತೆ 30 ಮಿನಿಟ್ಸ್ ಲೈವ್ ಸೆಷನ್, ಆಯಿತಾ. ಅದು ಲೈವ್ ಸೆಷನ್ ಅಂದರೆ 1000 to 3000 rupees ಕಾಸ್ಟ್ ಇರುತ್ತೆ. ನಾನು ಅದನ್ನು ಫ್ರೀ ಆಫ್ ಕಾಸ್ಟ್, ಯಾರು ಗಿವ್ ಅವೇಯಲ್ಲಿ ವಿನ್ ಆಗಿದ್ದಾರೆ ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ಇವತ್ತು ಹೇಳ್ತೀನಿ. ಸೊ ಟೈಮ್ ಇವತ್ತು ಬಂದಿದೆ. ಗಿವ್ ಅವೇ ಜೊತೆಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಸೊ ಬೇಸಿಕ್ ಡೀಟೇಲ್ಸಿಂದ ಹೇಳ್ಕೊಡ್ತೀನಿ, ಆಯಿತಾ. ಯೂಟ್ಯೂಬ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಫಸ್ಟ್ ಸ್ಟೆಪ್, ಯೂಟ್ಯೂಬಲ್ಲಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ ಕ್ರಿಯೇಟ್ ಆದಮೇಲೆ ಅಲ್ಲಿ ಯೂಟ್ಯೂಬ್ದೇ ಆದಂಥ ರೂಲ್ಸ್ ಇರುತ್ತೆ, ಲೈಕ್ ಮಾನಿಟೈಸೇಷನ್ ಆಗೋದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಟೈಮ್, ಶಾರ್ಟ್ಸಲ್ಲಿ 10 million ವಾಚ್ ಟೈಮ್ 90 ಡೇಸಲ್ಲಿ ಹೋಗಬೇಕು. ಆ್ಯಂಡ್ ಏನು 4000 ವಾಚ್ ಟೈಮ್ ಲಾಂಗ್ ಲೆಂದಿ ವಿಡಿಯೋ ಇರುತ್ತಲ್ಲ ನಿಮ್ಮದು, ಬ್ಲಾಗಿಂಗೋ ಏನೋ ಒಂದು, ಅದು ಎಷ್ಟು ಹೋಗ್ಬೇಕಂತ ಹೇಳಿದರೆ 4000 ವ್ಯೂಸ್ 1 year ಟೈಮ್ ಇರುತ್ತೆ, ಅಷ್ಟರಲ್ಲಿ ಹೋಗಬೇಕು. ಸೊ ಇವಾಗ ನಿಮಗೆ ಯೂಟ್ಯೂಬ್ ಕ್ರೈಟೇರಿಯಾ ಏನು ಮಾನಿಟೈಸೇಷನ್ಗೆ ಅಂತ ನೀಟಾಗಿ ಅರ್ಥ ಆಗಿದೆ. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ 12 ಮಂತ್ಸಲ್ಲಿ, ಮೀನ್ಸ್ 1 year ಆಗಬೇಕು. ಶಾರ್ಟ್ಸ್ 10 million ವ್ಯೂಸ್ 90 ಡೇಸಲ್ಲಿ ಆಗಬೇಕು. ಇದು ಯೂಟ್ಯೂಬ್ ಕ್ರೈಟೇರಿಯಾ ಫಾರ್ ಯೂಟ್ಯೂಬ್ ಮಾನಿಟೈಸೇಷನ್. ಇದಾದ್ಮೇಲೆ ತುಂಬ ಸ್ಟೆಪ್ಸ್ ಇದೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ವಿಡಿಯೋಗೆ ವಾಯ್ಸ್ ಅವರು ಕೂಡ ಕೊಡ್ತೀನಿ, ಆಯ್ತಾ. ಯಾಕಂದ್ರೆ ತುಂಬ ಮಳೆ ಬರೋ ಥರ ಇದೆ, ವಾಯ್ಸ್ ಎಲ್ಲ ಕಿರಿಕಿರಿ ಆಗಬಾರ್ದು, ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂತ. ಇವಾಗ ನಾನು ನೀಟಾಗಿ ಪಾಯಿಂಟ್ಸ್ ಮಾಡಿಟ್ಕೊಂಡಿದ್ದೇನೆ ಅಂತ ಯೂಟ್ಯೂಬ್ ಬಗ್ಗೆ ಏನೇನು ಹೇಳಬೇಕಂತ ಇವಾಗ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಯೂಟ್ಯೂಬಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಬರಲಿಕ್ಕೆ, ಮಾನಿಟೈಸೇಷನ್ ಆಗಲಿಕ್ಕೆ ನಿಮಗೆ 1000 ಫಾಲೋವರ್ಸ್ ಆ್ಯಂಡ್ 4000 ವಾಚ್ ಟೈಮ್, ಅದು 12 ಮಂತ್ ಪೀರಿಯಡಲ್ಲೇ ಆಗಬೇಕು. 10 million ವ್ಯೂಸ್ ನಿಮಗೆ 90 ಡೇಸಲ್ಲಿ ಶಾರ್ಟ್ಸ್ ಮೂಲಕ ಆಗಬೇಕು, ಆಯಿತಾ. ಆಫ್ಟರ್ ದ್ಯಾಟ್ ಗೂಗಲ್ ಆ್ಯಡ್ಸೆನ್ಸಲ್ಲಿ ನಿಮ್ಮ ಒಂದು ಅಕೌಂಟ್ನ ಮಾಡ್ಕೋಬೇಕು. ಓಕೆ, ಯಾವಾಗ ಅಕೌಂಟ್ನ ಮಾಡ್ಕೋಬೇಕು ಅಂತ ಹೇಳಿದರೆ, ಮಾನಿಟೈಸೇಷನ್ ಏನು ಹೇಳಿದ್ದೀನಲ್ವಾ ಅಷ್ಟು ನಿಮ್ಮದು ಕ್ರಾಸ್ ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಮಾಡಿಕೊಂಡು ಯೂಟ್ಯೂಬ್ಗೆ ಕನೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಐಡಿಯಲ್ಲಿ ಒಂದೇ ಆ್ಯಡ್ಸೆನ್ಸ್ ಮಾಡ್ಬೋದು. ಇವಾಗ ನಿಮ್ದು ಒಂದಿದೆ ಅಂತ ಒಂದು 2-3 ಗೂಗಲ್ ಆ್ಯಡ್ಸೆನ್ಸ್ ಮಾಡ್ಲಿಕ್ಕಾಗಲ್ಲ. ಪರ್ ಐಡಿಯಲ್ಲಿ ಒಂದೇ ಆ್ಯಡ್ಸೆನ್ಸ್ನ ಮಾಡ್ಲಿಕ್ಕಾಗತ್ತೆ. ನೋಡಿ, ಈ ಥರ ಸೌಂಡ್ಸ್ ಬರುತ್ತೆ ಬೈಕಲ್ಲಿ, ಅದಕ್ಕೆ ಯಾರಿಗೂ ಚಿಕ್ಕ ಮಕ್ಕಳಿಗೆಲ್ಲ ಬೈಕ್ಸೇ ಕೊಡಬಾರ್ದು, ಇದೇ ಥರ ಆಗ್ತಿರುತ್ತೆ. ಮುಗಿಲಿ ಅವ್ರದ್ದು. ಯಾವಾಗ ನಿಮ್ಮ ಅರ್ನಿಂಗ್ಸ್ $10 ಆಗುತ್ತೆ ಅಲ್ವಾ, ಆವಾಗ ನಿಮಗೆ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಪಿನ್ ಬರುತ್ತೆ. ಓಕೆ, ನಿಮ್ಮ ಮನೆ ಹತ್ರ ಯಾವ ಅಡ್ರೆಸ್ ವೆರಿಫಿಕೇಷನ್ ಪಿನ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು ಆ್ಯಡ್ಸೆನ್ಸಲ್ಲಿ, ಆ ಪಿನ್ನನ್ನು ಹಾಕಬೇಕು. $100 ಆದಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ನ ಹಾಕೋಬೇಕು. ಸೊ ಏನು ಹೇಳಿದೆ ನಾನು, $10 ಆದಮೇಲೆ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೇಕು. $100 ಆದಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ವೆರಿಫಿಕೇಷನ್ನ ಮಾಡ್ಕೋಬೇಕು. ಆಫ್ಟರ್ ದ್ಯಾಟ್ ನಿಮಗೆ ಸ್ಯಾಲ್ರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೇಮೆಂಟ್ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಓಕೆ, ಯೂಟ್ಯೂಬಲ್ಲಿ ನೀವು ಅಕೌಂಟ್ ಡೀಟೇಲ್ಸ್ನ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಟ್ರಸ್ಟೆಡ್ ಆ್ಯಪ್ ಅದು. ಆ್ಯಂಡ್ ಯಾವಾಗ ಬರುತ್ತೆ ಯೂಟ್ಯೂಬ್ ಪೇಮೆಂಟ್ ಅಂತ ಇವಾಗ ನಿಮ್ಗೆ ಗೊತ್ತಾಯ್ತಲ್ವ, ಏನೇನು ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಗೊತ್ತಾಯಿತು. ಸೊ ಯಾವ ಟೈಮಲ್ಲಿ ಬರುತ್ತೆ ಅಂದರೆ, ಜೂನ್ ಮಂತ್, ಎಕ್ಸಾಂಪಲ್ ಜೂನ್ ಮಂತ್ 21 26ಗೆ ಬರುತ್ತೆ. ಓಕೆನಾ, ಬಿಟ್ಬಿಟ್ರು ಜುಲೈ 21 to 26, ಮೀನ್ಸ್ ಲಾಸ್ಟ್ ವೀಕ್ ಬರುತ್ತೆ. 21 26 ತನಕ ನಿಮ್ಮ $100 ಆದಮೇಲೆ ನಿಮಗೆ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಥಿಂಗ್ ಏನಿಲ್ಲ, ಡೈಲಿ ನೀವು ಕನ್ಸಿಸ್ಟೆಂಟ್ ಇರಬೇಕು. ಹೌ ಟು ಗ್ರೋ ಯೂಟ್ಯೂಬ್ ಅಂತ ಹೇಳಿದರೆ ಡೈಲಿ ಒಂದು 30 days ಚಾಲೆಂಜ್ ಇಟ್ಕೊಳ್ಳಿ. ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾಯಿರಿ, ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾಯಿರಿ. ನಾನು ಯೂಟ್ಯೂಬ್ ಮಾಡಿದ್ದು ಯಾವುದೇ ಅರ್ನಿಂಗಿಗಲ್ಲ, ನಾನು ಯೂಟ್ಯೂಬ್ ಮಾಡಿದ್ದು ಜಸ್ಟ್ ನನಗೆ ಸ್ವಲ್ಪ ಹ್ಯಾಪಿ ಫೀಲ್ ಆಗುತ್ತೆ ಆ್ಯಂಡ್ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಮಾಡಿದ್ದು. ಯಾಕಂತ ಹೇಳಿದ್ರೆ ನನಗೆ ಅಲ್ಲಿ ಅಷ್ಟು ಟೈಮ್ ಕೊಡಲಿಕ್ಕೆ ನನ್ನ ಕಡೆ ಟೈಮ್ ಇಲ್ಲ, ಫಸ್ಟ್. ಸೆಕೆಂಡ್ ಅಂದರೆ ನನಗೆ ವ್ಲಾಗಿಂಗ್ ಎಲ್ಲ ಜಾಸ್ತಿ ಮಾಡಲಿಕ್ಕೆ, ಮೇಕಪ್ ಎಲ್ಲ ಹಾಕೊಂಡು ಕೂತ್ಕೊಂಡು ಮಾತಾಡಲಿಕ್ಕೆ ಅಷ್ಟೆಲ್ಲ ನನ್ನ ಕಡೆ ಆಗಲ್ಲ. ನನಗೆ ಅಷ್ಟು ಪೇಷನ್ಸ್ ಇರಲ್ಲ. ನಾನು ಯಾವ ಥರ ಇರ್ತೀನಿ ಅದೇ ಥರ ಬಂದ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಓಕೆ, ಯೂಟ್ಯೂಬ್ ಬಗ್ಗೆ ನಿಮಗೆ ಇವಾಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದರೆ ನೀವು ಕಮೆಂಟ್ ಮಾಡ್ಬೋದು, ನಿಮ್ಮ ಡೌಟ್ಸ್ನ ಕೇಳ್ಬೋದು. ಎಲ್ಲ ಕಮೆಂಟ್ನು ನಾನು ಬರ್ಕೊಂಡು ಅದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ, ಆಯಿತಾ. ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದರೆ, ನಾನು ಹೇಳ್ದಲ್ವ UGCಯಲ್ಲಿ ಒಂದು ಗಿವ್ ಅವೇ ಮಾಡಿದ್ದೆ ಅಂತ. ಇವಾಗ ನೋಡೋಣ, ಎಲ್ಲರ ನೇಮನ್ನು ಚಿಟ್ಸಲ್ಲಿ ಬರೆದ್ಬಿಟ್ಟು ಯಾರು ಆ ಗಿವ್ ಅವೇ ವಿನ್ನರ್ಸ್ ಆಗ್ತಾರೆ ಅಂತ ಇವಾಗ ನೋಡೋಣ. ನಾನು ತುಂಬ ಚಿಟ್ಸ್
ಚಿಟ್ಸ್ ಇಟ್ಕೊಂಡು ವೀಡಿಯೋನ ಮಾಡಿದ್ದೆ. ಅದೇ ಟೈಮಿಗೆ ನನ್ನ ತಮ್ಮನ ಸ್ಕೂಲ್ ಬಿಡ್ತು ಅಂತ ಅವ್ನು ಬಂದುಬಿಟ್ಟು ಎಲ್ಲ ಚಿಟ್ಸನ್ನು ಹರಿದಾಡಿ ಏನೇನೋ ಮಾಡಿಬಿಟ್ಟು ಎಲ್ಲ ಎಸೆದ್ಬಿಟ್ಟ. ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ನಿಮ್ಗೆಲ್ಲರಿಗೂ ಗೊತ್ತು, ನನಗೆ ಯಾರ ಜೊತೆನೂ ಪರ್ಸ್ನಲ್ ಲೈಕ್ ಕಾಂಟ್ಯಾಕ್ಟ್ ಇಲ್ಲ, ಏನೂ ಇಲ್ಲ. ನಾನು ಏನು ಚಿಟ್ಸ್ನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಅಲ್ವಾ, ಅದನ್ನೆಲ್ಲ ಅವ್ನು ಎಸೆದ್ಬಿಟ್ಟ. ಬಟ್ ನಾನು ನೇಮ್ಸನ್ನು ನೋಡಿದ್ದೆ, ಆ ನೇಮ್ಸನ್ನು ನಾನು ಇನ್ನೊಂದು ಸತಿ ಬರೆದಿದ್ದೀನಿ ಆಯಿತಾ. ನಾನು ಅದನ್ನು ಸ್ಪೆಲ್ ಮಾಡ್ತೀನಿ. ಅನುಷಾ KB, ದೀಪಾ 143. ನೀವೆಲ್ಲ ಯೂಸರ್ ನೇಮ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಲೈಫ್ ಆಫ್ ನವ್ಯ ದೀಪಾ, ಎಸ್, ನವ್ಯ, ದೀಪಾ ಆ್ಯಂಡ್ ಅನುಷಾ. ನೀವು 30 ಮಿನಿಟ್ಸ್ ಲೈವ್ ಸೆಷನ್ UGC ಗೈಡ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ಆಯಿತಾ. ನೆಕ್ಸ್ಟ್ ಒಂದು ಗಿವ್ ಅವೇ ಇಲ್ಲಿ ನಾನು ಎಲ್ಲರಿಗೂ ಏನಾದರೂ ಒಂದು ಆಪರ್ಚುನಿಟಿ ಬರೋ ಥರ ನೋಡ್ತೀನಿ, ಕಂಡಕ್ಟ್ ಮಾಡ್ತೀನಿ. ಯಾರ್ಯಾರು ವಿನ್ ಆಗಿದ್ದೀರಾ ಅವರೆಲ್ಲರಿಗೂ ಲೈಕ್ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ವಿನ್ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ, ನಿಮ್ಗಂತಾನು ಏನಾದರೂ ನಾನು ಸರ್ಚ್ ಮಾಡ್ತೀನಿ. ಡೈಲಿ ಟಿಪ್ಸ್ ನಿಮಗೆ ಬರ್ತಾ ಇರುತ್ತೆ ಆಯಿತಾ ಗ್ರೂಪಲ್ಲಿ. ಸೊ ಎಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.